ಇಡೀ ಸಭೆ ಸೈಲೆಂಟ್ ಆಗಿರುತ್ತೆ. ಎಲ್ಲರ ಕಣ್ಣುಗಳು ಅಜೀಂ ಪ್ರೇಮ್ಜಿ ಅವರ ಮೇಲಿರುತ್ತೆ. ಆದರೆ ಪ್ರೇಮ್ಜಿ ಒಂದು ಸ್ವಲ್ಪನೂ ಹೆದರಲಿಲ್ಲ. ಅಡುಗೆ ಎಣ್ಣೆ ತಯಾರಿಸ್ತಾ ಇದ್ದ ಫ್ಯಾಕ್ಟರಿಗಳು ಈಗ ಭಾರತದ ಭವಿಷ್ಯವನ್ನ ಬರೆಯೋ IT ಲ್ಯಾಬ್ಗಳಾಗಿ ಬದಲಾಗುತ್ತೆ. ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಸಾಫ್ಟ್ವೇರ್ ಕೆಲಸಗಳನ್ನ ವಿಪ್ರೋಗೆ ಕೊಡೋದಕ್ಕೆ ಸಾಲುಗಟ್ಟಿ ನಿಲ್ತಾವೆ. ಆ ದಾನದ ಒಟ್ಟು ಮೌಲ್ಯ ಎಷ್ಟು ಗೊತ್ತಾ? ಅಕ್ಷರಶಃ $21 ಬಿಲಿಯನ್. ಹಣ ಗಳಿಸೋದು ಕಷ್ಟ, ಆದ್ರೆ ಗಳಿಸಿದ ಹಣವನ್ನ ಸಮಾಜಕ್ಕೆ ಮರಳಿ ಕೊಡೋದು ಅದಕ್ಕಿಂತ ದೊಡ್ಡದು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ರು. ನಮಸ್ಕಾರ ವೀಕ್ಷಕರೇ. ಜಗತ್ತಿನಲ್ಲಿ ಕೋಟ್ಯಾಧಿಪತಿಗಳಿಗೆ ಕೊರತೆ ಏನಿಲ್ಲ. ಹಣ ಗಳಿಸೋದು ಹೇಗೆ, ಸಾಮ್ರಾಜ್ಯ ಕಟ್ಟೋದು ಹೇಗೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟ ನೂರಾರು ಉದ್ಯಮಿಗಳು ನಮಗೆ ಸಿಗ್ತಾರೆ. ಆದರೆ ಗಳಿಸಿರೋ ಸಂಪತ್ತನ್ನೆಲ್ಲ ಸಮಾಜದ ಒಳಿತಿಗಾಗಿ, ಏಳಿಗೆಗಾಗಿ, ಅದರಲ್ಲೂ ಮುಖ್ಯವಾಗಿ ಬಡಮಕ್ಕಳ ಶಿಕ್ಷಣಕ್ಕಾಗಿ ಧಾರೆ ಎರೆದ ಮಹಾನ್ ದಾನಿಗಳನ್ನು ನೋಡೋದು ತೀರಾ ಅಪರೂಪ ಅಲ್ವಾ? ಇವತ್ತು ನಾವು ಮಾತನಾಡ್ತಾ ಇರೋದು ಒಬ್ಬ ಸಾಮಾನ್ಯ ಉದ್ಯಮಿಯ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ಭಾರತದ ಮೋಸ್ಟ್ ಜನಪ್ರಿಯ ಮತ್ತು ಅತ್ಯಂತ ಗೌರವಾನ್ವಿತ ಬಿಲಿಯನೇರ್ ವಿಪ್ರೋ ಸಂಸ್ಥೆಯ ರೂವಾರಿ ಅಜೀಂ ಪ್ರೇಮ್ಜಿ ಅವರ ಬಗ್ಗೆ. ಒಂದು ಕಾಲದಲ್ಲಿ ಅಡುಗೆ ಎಣ್ಣೆ ಮತ್ತು ಸಾಬೂನು ಮಾರ್ತಾ ಇದ್ದ ಕಂಪನಿಯನ್ನ ಸಾಫ್ಟ್ವೇರ್ ದೈತ್ಯನನ್ನಾಗಿ ಬೆಳೆಸಿದ್ದಾದ್ರೂ ಹೇಗೆ? ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿದ್ದ ವ್ಯಕ್ತಿ ತನ್ನ ಸಂಪತ್ತಿನ ಬಹುದೊಡ್ಡ ಭಾಗವನ್ನ ಸದ್ದಿಲ್ಲದೆ ದಾನ ಮಾಡಿದ್ದು ಹೇಗೆ? ಬನ್ನಿ, ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ವನಸ್ಪತಿ ತೈಲ ವ್ಯಾಪಾರದಿಂದ ಹಿಡಿದು ಭಾರತದ ಅತಿ ದೊಡ್ಡ ದಾನಶೀಲನಾಗೋ ತನಕ ಅಜೀಂ ಪ್ರೇಮ್ಜಿ ಅವರ ರೋಮಾಂಚನ ಜೀವನ ಕಥೆಯನ್ನ ವಿಸ್ತಾರವಾಗಿ ನಿಮಗೆ ಹೇಳ್ತಾ ಇದ್ದೀವಿ. ಅಂದಿನ ಬಾಂಬೆಯಲ್ಲಿ ಅಜೀಂ ಪ್ರೇಮ್ಜಿ ಒಂದು ಪ್ರತಿಷ್ಠಿತ ಗುಜರಾತಿ ಕುಟುಂಬದಲ್ಲಿ ಹುಟ್ಟೋದು. ಅವರ ತಂದೆ ಮೊಹಮ್ಮದ್ ಹಶಂ ಪ್ರೇಮ್ಜಿ ಒಬ್ಬ ಪ್ರಸಿದ್ಧ ಉದ್ಯಮಿಯಾಗಿದ್ದರು. ಅವರು ವೆಸ್ಟರ್ನ್ ಇಂಡಿಯಾ ವೆಜಿಟೇಬಲ್ ಪ್ರಾಡಕ್ಟ್ ಲಿಮಿಟೆಡ್ ಅನ್ನೋ ಹೆಸರಿನಲ್ಲಿ ಒಂದು ಕಂಪನಿಯನ್ನು ನಡೆಸ್ತಾ ಇದ್ರು. ಈ ಕಂಪನಿ ಮಾಡ್ತಾ ಇದ್ದಂತಹ ಕೆಲಸ ಇಷ್ಟೇ: ಸನ್ಫ್ಲವರ್ ಅನ್ನೋ ಬ್ರ್ಯಾಂಡ್ ಹೆಸರಲ್ಲಿ ವನಸ್ಪತಿ ಅಡುಗೆ ಎಣ್ಣೆ ಹಾಗೆ ಬಟ್ಟೆ ತೊಳೆಯೋ ಸಾಬೂನನ್ನು ಮಾರೋದು. ಬಾಂಬೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಅಜೀಂ ಪ್ರೇಮ್ಜಿ ಅವರಿಗೆ ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯದಲ್ಲಿ ಓದಬೇಕು ಅನ್ನೋ ಹಂಬಲ ಇತ್ತು. ಅದರಂತೆ ಅವರು ಅಮೆರಿಕಾದ ಪ್ರಸಿದ್ಧ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದುಕೊಳ್ತಾರೆ. ಅಲ್ಲಿ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದ್ತಿರ್ತಾರೆ. ಕ್ಯಾಲಿಫೋರ್ನಿಯಾದ ಆ ಪರಿಸರ, ಜಗತ್ತಿನ ಅದ್ಭುತ ತಂತ್ರಜ್ಞಾನದ ಕನಸುಗಳು ಪ್ರೇಮ್ಜಿ ಅವರ ಕಣ್ಣಲ್ಲಿದ್ವು. ಪದವಿ ಮುಗಿಸಿ ದೊಡ್ಡ ಮಟ್ಟದ ಕೆರಿಯರ್ ರೂಪಿಸ್ಕೊಳ್ಬೇಕು ಅನ್ನುವಷ್ಟರಲ್ಲಿ ವಿಧಿ ಅವರ ಜೀವನದಲ್ಲಿ ಅತ್ಯಂತ ದೊಡ್ಡ ತಿರುವನ್ನ ತಂದಿಡುತ್ತೆ. ಅದು 1966ನೇ ವರ್ಷ. ಅಜೀಂ ಪ್ರೇಮ್ಜಿ ಅವರಿಗಾಗಿನ್ನೂ ಕೇವಲ 21 ವರ್ಷ ವಯಸ್ಸು. ಸ್ಟ್ಯಾನ್ಫೋರ್ಡ್ನಲ್ಲಿ ಕೊನೆ ವರ್ಷದ ಪರೀಕ್ಷೆಗಳು ಬಾಕಿ ಇರುವಾಗಲೇ ಭಾರತದಿಂದ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಅವರ ತಂದೆ ಹಶಂ ಪ್ರೇಮ್ಜಿ ಇದ್ದಕ್ಕಿದ್ದ ಹಾಗೆ ಹೃದಯಾಘಾತದಿಂದ ನಿಧನರಾಗ್ತಾರೆ ಅಂತ. ಅಮೆರಿಕದಲ್ಲಿದ್ದ ಪ್ರೇಮ್ಜಿ ಎಲ್ಲವನ್ನ ಬಿಟ್ಟು ಭಾರತಕ್ಕೆ ಬರಬೇಕಾಗತ್ತೆ. ಕೈಯಲ್ಲಿ ಪದವಿ ಪ್ರಮಾಣ ಪತ್ರವೂ ಕೂಡ ಇಲ್ಲ. ಕಣ್ಣಲ್ಲಿ ದುಃಖ, ಮುಂದೇನು ಅನ್ನೋ ಗೊಂದಲ. ಆಗ ಅವರ ಹೆಗಲ ಮೇಲೆ ಬಿದ್ದಿದ್ದು ತಂದೆಯ ವೆಸ್ಟರ್ನ್ ಇಂಡಿಯಾ ವೆಜಿಟೇಬಲ್ ಪ್ರಾಡಕ್ಟ್ ಕಂಪನಿಯ ಜವಾಬ್ದಾರಿ. ಕಂಪನಿಯ ವಾರ್ಷಿಕ ಸಾಮಾನ್ಯ ಸಭೆ ನಡೀತಾ ಇರುತ್ತೆ. 21 ವರ್ಷದ ಈ ಹುಡುಗ ಒಂದು ವೇದಿಕೆ ಮೇಲೆ ನಿಂತಾಗ ಕಂಪನಿಯ ಷೇರುದಾರರು ಮತ್ತೆ ಹಿರಿಯ ಉದ್ಯಮಿಗಳು ಇವರನ್ನ ಒಂದು ರೀತಿ ಅನುಮಾನದಿಂದ ನೋಡ್ತಾರೆ. ಒಬ್ಬ ಷೇರುದಾರ ಎದ್ದು ನಿಂತು ನೇರವಾಗಿ ಹೇಳ್ಬಿಡ್ತಾನೆ: ನೋಡ್ ಹುಡುಗ, ನಿನ್ಗಿನ್ನೂ ವಯಸ್ಸಾಗಿಲ್ಲ, ಬಿಸ್ನೆಸ್ ಅನುಭವ ಕೂಡ ಇಲ್ಲ, ಈ ವನಸ್ಪತಿ ಎಣ್ಣೆ ಉದ್ಯಮ ನಡೆಸೋದು ನಿನ್ನ ಕೈಲಾಗದ ಕೆಲಸ. ಒಳ್ಳೆ ರೀತಿಯಲ್ಲಿ ನಿನ್ನ ಷೇರುಗಳನ್ನು ಬೇರೆಯವರಿಗೆ ಮಾರ್ಬಿಟ್ಟು ಅಮೆರಿಕಾಗೆ ಹೊರಟು ಹೋಗು ಅಂತ. ಇಡೀ ಸಭೆ ಸೈಲೆಂಟ್ ಆಗಿರುತ್ತೆ. ಎಲ್ಲರ ಕಣ್ಣುಗಳು ಅಜೀಂ ಪ್ರೇಮ್ಜಿ ಅವರ ಮೇಲಿರುತ್ತೆ. ಆದರೆ ಪ್ರೇಮ್ಜಿ ಒಂದು ಸ್ವಲ್ಪನೂ ಹೆದರಲಿಲ್ಲ, ಕೋಪ ಕೂಡ ಮಾಡ್ಕೊಳ್ಳಿಲ್ಲ. ಆ ಮಾತುಗಳನ್ನು ಅವರು ಒಂದು ಸವಾಲಾಗಿ ಸ್ವೀಕರಿಸಿದ್ರು. ನಾನು ಈ ಕಂಪನಿಯನ್ನು ಮುನ್ನಡೆಸಬಲ್ಲೆ ಅನ್ನೋದನ್ನು ಸಾಬೀತು ಮಾಡ್ತೀನಿ ಅಂತ ಮನಸ್ಸಲ್ಲೇ ನಿರ್ಧಾರ ಮಾಡಿಕೊಂಡಂಥ ಪ್ರೇಮ್ಜಿ ಅಂದಿನಿಂದ ಹಗಲಿರುಳು ಶ್ರಮಿಸೋದಕ್ಕೆ ಶುರು ಮಾಡಿದರು. ಮುಂದಿನ ವರ್ಷಗಳಲ್ಲಿ ಪ್ರೇಮ್ಜಿ ಕಂಪನಿಯ ಮುಖಪುಟವನ್ನೇ ಚೇಂಜ್ ಮಾಡಿದರು. ಕೇವಲ ಅಡುಗೆ ಎಣ್ಣೆಗೆ ಮಾತ್ರ ಸೀಮಿತ ಆಗಿದ್ದ ಕಂಪನಿಯನ್ನ ಬೇಕರಿ, ಫ್ಯಾಟ್ಸ್, ಲೈಟ್ ಬಲ್ಬ್ಗಳು ಹಾಗೆ ಇತರ ಗ್ರಾಹಕ ಉತ್ಪನ್ನಗಳ ಕಡೆಗೆ ವಿಸ್ತರಿಸಿದ್ರು. ಕಂಪನಿ ಹೆಸರನ್ನ ಚುಟುಕಾಗಿ ವಿಪ್ರೋ ಅಂದ್ರೆ ವೆಸ್ಟರ್ನ್ ಇಂಡಿಯಾ ಪ್ರಾಡಕ್ಟ್ಸ್ ಅಂತ ಚೇಂಜ್ ಮಾಡಿದ್ರು. ಆದರೆ ಅಜೀಂ ಪ್ರೇಮ್ಜಿ ಅವರ ದೃಷ್ಟಿ ಕೇವಲ ಸಾಬೂನು, ಎಣ್ಣೆ ಮೇಲೆ ಮಾತ್ರ ಇರಲಿಲ್ಲ. ಅವರು ಭವಿಷ್ಯವನ್ನ ನೋಡ್ತಾ ಇದ್ರು. ಅಂತಹ ಒಂದು ಸುವರ್ಣ ಅವಕಾಶ ಬಂದಿದ್ದು 1977, 1990ರ ಅವಧಿಯಲ್ಲಿ. ಅಂದು ಭಾರತದಲ್ಲಿದ್ದ ಜನತಾ ಪಕ್ಷದ ಸರ್ಕಾರ ಕಠಿಣ ವಿದೇಶಿ ವಿನಿಮಯ ನೀತಿಗಳನ್ನು ಜಾರಿಗೆ ತಂತು. ಇದರ ಪರಿಣಾಮವಾಗಿ ಅಮೆರಿಕಾದ ಮುಂಚೂಣಿ ತಂತ್ರಜ್ಞಾನ ದೈತ್ಯ ಕಂಪನಿಯಾದ IBM ಭಾರತವನ್ನು ಬಿಟ್ಟು ಹೋಗಬೇಕಾಗಿ ಬಂತು.
ಇಡೀ ಭಾರತೀಯ ಮಾರುಕಟ್ಟೆಯಲ್ಲಿ ಕಂಪ್ಯೂಟರ್ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಒಂದು ದೊಡ್ಡ ಶೂನ್ಯ ಅಲ್ಲಿ ಸೃಷ್ಟಿಯಾಗ್ಬಿಡುತ್ತೆ. ಸಾಮಾನ್ಯ ಉದ್ಯಮಿಗಳು ಇದನ್ನ ಕೇವಲ ರಾಜಕೀಯ ಬದಲಾವಣೆ ಅಂತ ನೋಡಿದ್ರೆ, ಅಜೀಂ ಪ್ರೇಮ್ಜಿ ಇದನ್ನ ಒಂದು ಐತಿಹಾಸಿಕ ಅವಕಾಶ ಅಂತ ಗುರುತಿಸ್ತಾರೆ. ಅಡುಗೆ ಎಣ್ಣೆ ಮಾರ್ತಾ ಇದ್ದ ಕಂಪನಿ ತಂತ್ರಜ್ಞಾನದ ಕಡೆಗೆ ತಿರುಗೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ. ಆದರೆ ಪ್ರೇಮ್ಜಿ ಆ ರಿಸ್ಕ್ ಅನ್ನ ತಗೊಳ್ತಾರೆ. 1980ರಲ್ಲಿ ವಿಪ್ರೋ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕ್ಷೇತ್ರಕ್ಕೆ ಕಾಲಿಡುತ್ತೆ. ಕಂಪ್ಯೂಟರ್ ಹಾರ್ಡ್ವೇರ್ ಅಸೆಂಬ್ಲಿ ಮತ್ತು ಸಾಫ್ಟ್ವೇರ್ ಸೇವೆಗಳನ್ನು ಒದಗಿಸೋದಕ್ಕೆ ಶುರು ಮಾಡುತ್ತೆ. ಅಡುಗೆ ಎಣ್ಣೆ ತಯಾರಿಸ್ತಾ ಇದ್ದ ಫ್ಯಾಕ್ಟರಿಗಳು ಈಗ ಭಾರತದ ಭವಿಷ್ಯವನ್ನ ಬರೆಯೋ IT ಲ್ಯಾಬ್ಗಳಾಗಿ ಬದಲಾಗುತ್ತೆ. IT ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ವಿಪ್ರೋಗೆ ಒಂದು ಹೊಸ ವಿಳಾಸದ ಅಗತ್ಯ ಇತ್ತು. ಆಗ ಪ್ರೇಮ್ಜಿ ಅವರ ಕಣ್ಣಿಗೆ ಬಿದ್ದಿದ್ದು ಭಾರತದ ವಿಜ್ಞಾನ ನಗರಿ ಬೆಂಗಳೂರು. ಹಿತಕರವಾದ ಹವಾಮಾನ ಮತ್ತು ಪ್ರತಿಭಾವಂತ ಇಂಜಿನಿಯರ್ಗಳ ಲಭ್ಯತೆ ಇದ್ದ ಬೆಂಗಳೂರನ್ನ ವಿಪ್ರೋ ತನ್ನ ಪ್ರಧಾನ ಕಚೇರಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತೆ. ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿರೋ ಬೃಹತ್ ವಿಪ್ರೋ ಕ್ಯಾಂಪಸ್ ಭಾರತೀಯ IT ಕ್ರಾಂತಿಯ ದ್ಯೋತಕವಾಯಿತು. ಅಜೀಂ ಪ್ರೇಮ್ಜಿ ಅವರ ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ವಿಪ್ರೋ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತೆ. ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಸಾಫ್ಟ್ವೇರ್ ಕೆಲಸಗಳನ್ನು ವಿಪ್ರೋಗೆ ಕೊಡೋದಕ್ಕೆ ಸಾಲುಗಟ್ಟಿ ನಿಲ್ತಾವೆ. ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ ಮೇಲೂ ಅಜೀಂ ಪ್ರೇಮ್ಜಿ ಮಾತ್ರ ಒಂದು ಸ್ವಲ್ಪನೂ ಬದಲಾಗಲಿಲ್ಲ. ಅವರು ಕೋಟ್ಯಾಧಿಪತಿಯಾಗಿದ್ರೂ ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಸಾಮಾನ್ಯ ಹೋಟೆಲ್ಗಳಲ್ಲಿ ಉಳಿದುಕೊಳ್ತಾ ಇದ್ರು. ಹಾಗೆ ವಿಪ್ರೋ ಆಫೀಸ್ನಲ್ಲಿ ಕೊನೆಯ ಉದ್ಯೋಗಿ ಹೋದ ತಕ್ಷಣ ಲೈಟ್ಗಳನ್ನು ಆಫ್ ಮಾಡಲಾಗಿದೆಯಾ ಅಂತ ಸ್ವತಃ ಅವರೇ ಪರಿಶೀಲನೆ ಮಾಡ್ತಾ ಇದ್ರಂತೆ. ಸಂಪತ್ತನ್ನು ಅವರು ಎಂದಿಗೂ ವೈಯಕ್ತಿಕ ಐಷಾರಾಮಿಗೆ ಬಳಸ್ಕೊಳ್ಳಿಲ್ಲ. ಈಗ ಈ ಕಥೆಯ ಅತ್ಯಂತ ರೋಮಾಂಚಕ ಹಾಗೆ ಅತ್ಯಂತ ಮಹತ್ವದ ಭಾಗಕ್ಕೆ ಬರೋದಾದ್ರೆ, 2019ರ ಮಾರ್ಚ್ ತಿಂಗಳು ಇಡೀ ಜಗತ್ತಿನ ಕಾರ್ಪೊರೇಟ್ ವಲಯ ಒಂದು ಕ್ಷಣ ದಿಗ್ಭ್ರಮೆಯಾಗಿ ನೋಡುವಂತಹ ಸುದ್ದಿಯೊಂದು ಹೊರಬೀಳುತ್ತೆ. ಅಜೀಂ ಪ್ರೇಮ್ಜಿ ಅವರು ವಿಪ್ರೋ ಕಂಪನಿಯಲ್ಲಿ ತಮಗಿದ್ದ ಷೇರುಗಳ ಪೈಕಿ ಭಾರೀ ಪ್ರಮಾಣದ ಷೇರುಗಳನ್ನು ದಾನ ಮಾಡೋದಾಗಿ ಘೋಷಣೆ ಮಾಡ್ತಾರೆ. ಆ ದಾನದ ಒಟ್ಟು ಮೌಲ್ಯ ಎಷ್ಟು ಗೊತ್ತಾ? ಅಕ್ಷರಶಃ $21 ಬಿಲಿಯನ್. ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 1,45,000 ಕೋಟಿ ರೂಪಾಯಿಗಳು. ಅಂದರೆ 1.25 ಲಕ್ಷ ಕೋಟಿ ಹತ್ರ. ಇದು ಕೇವಲ ಭಾರತದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲೇ ಒಬ್ಬ ವ್ಯಕ್ತಿ ಕೊಟ್ಟ ಅತ್ಯಂತ ದೊಡ್ಡ ದಾನವಾಗಿ ದಾಖಲಾಗುತ್ತೆ. ಪ್ರೇಮ್ಜಿ ಅವರು ಜಾಗತಿಕ ಮಟ್ಟದ ದ ಗಿವಿಂಗ್ ಪ್ಲೆಡ್ಜ್ ಅಭಿಯಾನಕ್ಕೆ ಸಹಿ ಹಾಕಿದ ಮೊದಲ ಭಾರತೀಯರಾದರು. ವಾರೆನ್ ಬಫೆಟ್ ಮತ್ತು ಬಿಲ್ ಗೇಟ್ಸ್ ಅಂತಹ ಜಗತ್ತಿನ ಧನಿಕರು ಪ್ರೇಮ್ಜಿ ಅವರ ಈ ಹೆಜ್ಜೆಯನ್ನು ನೋಡಿ ಎದ್ದು ನಿಂತು ಗೌರವ ಸಲ್ಲಿಸಿದರು. ಹಣ ಗಳಿಸೋದು ಕಷ್ಟ, ಆದರೆ ಗಳಿಸಿದ ಹಣವನ್ನ ಸಮಾಜಕ್ಕೆ ಮರಳಿ ಕೊಡೋದು ಅದಕ್ಕಿಂತ ದೊಡ್ಡದು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ರು. ಹಾಗಾದ್ರೆ ಈ ಎಲ್ಲ ಹಣ ಎಲ್ಲಿಗೆ ಹೋಗುತ್ತೆ? ಪ್ರೇಮ್ಜಿ ಅವರು 2001ರಲ್ಲೇ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅನ್ನೋ ಲಾಭರಹಿತ ಸಂಸ್ಥೆಯನ್ನು ಸ್ಥಾಪಿಸಿದರು. ಅವರ ದಾನದ ಪ್ರತಿಯೊಂದು ಪೈಸೆ ಕೂಡ ಈ ಫೌಂಡೇಶನ್ ಮೂಲಕ ಭಾರತದ ಗ್ರಾಮೀಣ ಭಾಗದ ಶಿಕ್ಷಣ ಸುಧಾರಣೆಗೆ ಬಳಕೆಯಾಗ್ತಾ ಇದೆ. ಪ್ರೇಮ್ಜಿ ನಂಬಿದ ಒಂದು ಸೂತ್ರ ಏನಂತಂದ್ರೆ, ಭಾರತದ ಭವಿಷ್ಯ ಬದಲಾಗಬೇಕು ಅಂದರೆ ಇಲ್ಲಿನ ಸರ್ಕಾರಿ ಶಾಲೆಗಳ ಶಿಕ್ಷಣದ ಗುಣಮಟ್ಟ ಬದಲಾಗಬೇಕು ಅನ್ನೋದು. ಇವತ್ತು ಈ ಫೌಂಡೇಶನ್ ಕರ್ನಾಟಕ, ರಾಜಸ್ಥಾನ, ಉತ್ತರಾಖಂಡ್, ಛತ್ತೀಸ್ಗಢ ಸೇರಿದ ಹಾಗೆ ಭಾರತದ ಹಲವು ರಾಜ್ಯಗಳ ಲಕ್ಷಾಂತರ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಕೊಡುವ ಕಂಪ್ಯೂಟರ್ ಶಿಕ್ಷಣ ಒದಗಿಸುವ ಹಾಗೆ ಮೂಲ ಸೌಕರ್ಯಗಳನ್ನು ಸುಧಾರಿಸೋ ಕಡೆ ಕೆಲಸ ಮಾಡ್ತಾ ಇದೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಸಮಾಜ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಹೊಸ ತಲೆಮಾರನ್ನ ರೆಡಿ ಮಾಡ್ತಾ ಇದ್ದಾರೆ. ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ಬಂದಾಗ ಭಾರತದಲ್ಲಿ ಶಿಕ್ಷಣದಲ್ಲಿ ಗುಣಮಟ್ಟ ಮತ್ತು ಸಮತೆಯನ್ನು ಸುಧಾರಿಸೋ ನಿಟ್ಟಿನಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹೊಂದಿರೋ ಬದ್ಧತೆಯ ಒಂದು ಅಂಗ. ಈ ಉಪಕ್ರಮ ಅವಕಾಶ ವಂಚಿತ ಹಿನ್ನೆಲೆಯುಳ್ಳ ವಿದ್ಯಾರ್ಥಿನಿಯರಿಗೆ ವಾರ್ಷಿಕ 30,000 ಮೊತ್ತದ ಸ್ಕಾಲರ್ಶಿಪ್ ಕೊಡುತ್ತೆ. ಈ ವಿದ್ಯಾರ್ಥಿ ವೇತನವನ್ನ ಅವರ ಮೊದಲ ಪದವಿ ಅಥವಾ ಡಿಪ್ಲೊಮೊ ಕಾರ್ಯಕ್ರಮ ಪೂರ್ಣ ಅವಧಿಗೆ ಕೊಡಲಾಗುತ್ತೆ. ಇನ್ನು ಕೋವಿಡ್-19 ಮಹಾಮಾರಿಯ ಸಮಯದಲ್ಲಿ ಇಡೀ ದೇಶ ಸಂಕಷ್ಟದಲ್ಲಿದ್ದಾಗ ಇವರ ಫೌಂಡೇಶನ್ ಸಾರ್ವಜನಿಕ ಸೇವೆಗೆ ಅಂತ ಸಾವಿರಾರು ಕೋಟಿ ರೂಪಾಯಿಗಳ ನೆರವನ್ನು ಕೊಟ್ಟು ಜನರ ಪ್ರಾಣ ಉಳಿಸಿತ್ತು. ಸ್ನೇಹಿತರೆ, 21ನೇ ವಯಸ್ಸಿನಲ್ಲಿ ಅಡುಗೆ ಎಣ್ಣೆ ವ್ಯಾಪಾರವನ್ನು ಕೈಗೆತ್ತಿಕೊಂಡು ಅದನ್ನೊಂದು ಸಾಫ್ಟ್ವೇರ್ ಸಾಮ್ರಾಜ್ಯವನ್ನಾಗಿ ಬೆಳೆಸಿ ಕೊನೆಗೆ ತಾವು ಗಳಿಸಿದ ಸಂಪತ್ತನ್ನೆಲ್ಲ ದೇಶದ ಮಕ್ಕಳ ಭವಿಷ್ಯಕ್ಕಾಗಿ ಮುಡಿಪಾಗಿಟ್ಟ ಅಜೀಂ ಪ್ರೇಮ್ಜಿ ಅವರ ಕಥೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ ಅಲ್ವಾ? ಯಶಸ್ಸು ಅಂದರೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದಲ್ಲ, ನಮ್ಮಿಂದ ಸಮಾಜಕ್ಕೆ ಎಷ್ಟು ಅನುಕೂಲ ಆಯಿತು ಅನ್ನೋದೇ ನಿಜವಾದ ಯಶಸ್ಸು ಅನ್ನೋದನ್ನು ಅವರು ಬದುಕಿದ್ದಾಗಲೇ ಮಾಡಿ ತೋರಿಸಿದ್ದಾರೆ.
ಇಂತಹ ಮಹಾನ್ ಚೇತನಕ್ಕೆ ನಮ್ಮದೊಂದು ಬಿಗ್ ಸಲ್ಯೂಟ್. ಸೊ ನಿಮಗೆ ಅಜೀಂ ಪ್ರೇಮ್ಜಿ ಅವರ ಜೀವನದ ಯಾವ ಅಂಶ ಅತ್ಯಂತ ಸ್ಫೂರ್ತಿದಾಯಕ ಅನ್ನಿಸ್ತು, ಹಾಗೆ ಇವರ ಬಗ್ಗೆ ನಿಮಗೆ ಹೇಳೋದು ಏನಾದರೂ ಇದ್ರೆ, ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.